ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇವತ್ತು ಮಂಗಳವಾರ ಐತ್ ನೋಡ್ರಿ, ಅದ್ರಾಗೂ ಶ್ರಾವಣ ಮಂಗಳವಾರ. ಹಿಂಗಾಗಿ ಒಬ್ಬಕ್ಕಿಗೆ ಮಂಗಳಾರತಿ ಮಾಡ್ಬೇಕು ಅಂತಾನೆ ತಯಾರಾಗಿ ಬಂದ್ಬಿಟ್ಟೇನಿ. ಈ ಕಾಂಗ್ರೆಸ್ ಸಂಸದೆ ಪ್ರಣತಿ ಶಿಂಧೆ ಹೆಸರು ಕೇಳಿರಿಲ್ಲ? ಮಾಜಿ ಮಂತ್ರಿ ಸುಶೀಲ್ ಕುಮಾರ್ ಶಿಂಧೆ ಅವರ ಮಗಳು. ಈಕಿನ ಹೆಸರಿಗೂ ಗುಣ ಸ್ವಭಾವಕ್ಕೂ ಈಕಿನ ಮಾತಿಗೂ ಸಂಬಂಧನೇ ಇಲ್ಲ ಅಂತ ತಿಳ್ಕೊರಿ ನೀವು. ಪ್ರಣತಿ ಅಂದ್ರೆ ಏನ್ರಿ? ಬೆಳಗುವ ದೀಪ ಆಗಬೇಕು. ಆದ್ರೆ ಈಕಿ ಬಾಯಿ ಬಿಟ್ರೆ ಬರೀ ಬೆಂಕಿ ಹಚ್ಚುವಂತ ಮಾತುಗಳು. ಈ ಕಾಂಗ್ರೆಸ್ ಸಂಸದೆ ಪ್ರಣತಿ ಶಿಂಧೆ ವಿರುದ್ಧ ಹಿಂದೊಮ್ಮ ಬಂಧನ ವಾರಂಟ್ ಜಾರಿಯಾಗಿತ್ತು. ವಾರಂಟ್ ಯಾಕ್ರಿ? ಅರೆಸ್ಟ್ ಆಗಿದ್ರು ಬಿಡ್ರಿ. ಅಷ್ಟೇ ಅಲ್ರಿ, ಪ್ರಧಾನಿ ಮೋದಿಯನ್ನ ಸೊಳ್ಳೆಗೂ ಹೋಲಿಸಿ ಮಾತಾಡಿದ್ಲು ಈಕಿ. ನೋಡ್ರಿ, ಒಟ್ಟ ಬಾಯಿ ಬಿಟ್ರ ಬರೇ ವಿವಾದಾತ್ಮಕ ಹೇಳಿಕೆ, ಒಂದು ಶಿಸ್ತ ಚಲೋ ಮಾತೇ ಇಲ್ಲ ಈಕಿನ ಬಾಯಾಗ. ಈಕಿ ಮಾತಾಡಿದ್ರ ಇಲ್ಲ ಒಂದ್ ಯಾವ್ದಾರ ಸಂಘ ನೋಟಿಸ್ ಕೊಡ್ಬೇಕು, ನೀವು ಕ್ಷಮೆ ಕೇಳ್ರಿ, ಇಲ್ಲಾಂದ್ರೆ ನಿಮ್ ಕಾನೂನು ಕ್ರಮ ಜರುಗಿಸ್ಬೇಕಾಗ್ತದ ನಿಮ್ ಎದುರ ಅಂತ ಹೇಳಿ ಒಂದು ಈಕಿಗೆ ಯಾವ್ದಾರೆ ವಾರಂಟ್ ಜಾರಿ ಆಗ್ಬೇಕು, ಅರೆಸ್ಟ್ ವಾರಂಟ್ ಬರ್ಬೇಕು, ನೋಟಿಸ್ ಸರಿ ಜಾರಿ ಆಗ್ಬೇಕು. ಬರೀ ಇಂಥವೇ ಮಾತು. ಈಗ ಏನ್ ಮಾಡ್ಯಾಳಂದ್ರ ಭಾರತೀಯ ಸೇನೆಯ ಶೌರ್ಯವನ್ನ ಅವಮಾನ ಮಾಡ್ಯಾಳ. ಅಷ್ಟೇ ಅಲ್ಲ, ಈ ಪೆಹಲ್ಗಾಮ್ ಅಟ್ಯಾಕ್ನಾಗ 26 ಮಂದಿ ಹಿಂದೂಗಳ ಜೀವ ಬಿಟ್ಟಿದ್ರಲ್ಲ, ಅವ್ರ ಸೇಡನ್ನ ಅಣಕಿಸಾಳ. ಈ ಕಾಂಗ್ರೆಸ್ ಸಂಸದೆ ಪ್ರಣತಿ ಶಿಂಧೆ ಆಪರೇಷನ್ ಸಿಂಧೂರ್ ಅನ್ನ ತಮಾಷಾ ಅಂತ ಕರೆದಾಳ ನೋಡ್ರಿ. खेल और मनोरंजन ही काफी नहीं है। किसी महत्वपूर्ण इलेक्शन के पहले आतंकी हमला और फिर सरकार की जवाबी कार्रवाई। आतंकी आए कहां से, कहां गए, ये सरकार को कुछ नहीं पता, पर हमें पड़ोसी देश पर आक्रमण करना है और उसके आधार पर वोट बटोरने हैं। ऑपरेशन सिंदूर नाम सुनने में देशभक्ति का लगता है, लेकिन असल में ये सिर्फ मीडिया पर किया सरकार का एक तमाशा था। ऑपरेशन सिंदूर नाम सुनने में देशभक्ति का लगता है, लेकिन असल में ये सिर्फ मीडिया पर किया सरकार का एक तमाशा था। ಅಪ್ಪ ಸುಶೀಲ್ ಶಿಂಧೆ ಹಂಗೆ ಮಗಳನ್ನು ಪ್ರಣತಿ ಶಿಂಧೆ. ಇದು ರಕ್ತಗತವಾಗಿ ಬಂದಿದ್ದೂ ಹೌದು, ಸಹವಾಸ ದೋಷನೂ ಹೌದು. ಯಾಕಂತ ಹೇಳ್ರಿ, ಇವ್ರ ನಾಯಕ ಯಾರು? ರಾಹುಲ್ ಗಾಂಧಿ. ಎಂತೆಂಥ ಮಾತಾಡ್ಯಾರ್ರಿ. ಭಾರತೀಯ ಸೇನೆಯನ್ನ ಅವಮಾನ ಮಾಡೋದಾಗ್ಲಿ, ಸಂಶಯದಿಂದ ನೋಡೋದಾಗ್ಲಿ ರಾಹುಲ್ ಗಾಂಧಿ ಹೊಸದೇನೂ ಅಲ್ಲ. ಅಷ್ಟೇ ಯಾಕ, ಮೊನ್ನೆ ಮಾತೆ ಕೇಳಿರಿ ನೀವು? ಆಪರೇಷನ್ ಸಿಂಧೂರ್ ಬಗ್ಗೆ ರಾಹುಲ್ ಗಾಂಧಿ ಎಷ್ಟು ಹಗುರವಾಗಿ ಮಾತಾಡ್ಯಾರ ಅಂತ ಹೇಳಿ. ಒಟ್ಟನ್ಯಾಗ ಸಂಸತ್ ಅಧಿವೇಶನ ನಡೆದೈತಿ. ಸಂಸತ್ ಅಧಿವೇಶನದಾಗ ಸಹಿತ ಆಪರೇಷನ್ ಸಿಂಧೂರದ ಬಗ್ಗೆ ಬಹಳ ಚರ್ಚೆ ನಡೆದದ. ಇಂಥ ಟೈಮ್ನಾಗ ಕೇಂದ್ರ ಮಂತ್ರಿ ಆದಂಥ ರಾಜನಾಥ್ ಸಿಂಗ್ ಅವರು ಬಹಳ ಚಂದ ಎಕ್ಸ್ಪ್ಲೇನ್ ಮಾಡ್ಯಾರ. ಈ ಪಹಲ್ಗಾಮ್ ದಾಳಿ ಬಳಿಕ ಆದಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಾರ. ಈ ರಾಹುಲ್ ಗಾಂಧಿ, ಪ್ರಣತಿ ಶಿಂಧೆ ಅಂತವ್ರು ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊಳ್ರಪ್ಪ. ಯಾವುದನ್ನ ತಮಾಷಾ ಅಂತ ಅಲ್ಲಿಗತ್ತಿರಲ್ಲ ನೀವು, ಅದರ ಗಂಭೀರ್ಯತೆ ಬಗ್ಗೆ, ಅದರಿಂದ ಆದಂತಹ ಪರಿಣಾಮಗಳ ಬಗ್ಗೆ ಚಂದ ಎಕ್ಸ್ಪ್ಲೇನ್ ಮಾಡ್ಯಾರ. ಚಂದ ಕಿವಿ ಕೊಟ್ಟು ಕೇಳಿಸ್ಕೊಳ್ರಿ. क्या ऑपरेशन सिंदूर अभी रुका है, समाप्त नहीं हुआ है। यदि आवश्यकता पड़ी, यदि पाकिस्तान फिर किसी नापाक हरकत की कोशिश करता है तो हम और भी कठोर और निर्णायक कार्रवाई करने के लिए तैयार हैं। अध्यक्ष महोदय, ऑपरेशन सिंदूर के माध्यम से पाकिस्तान के मन में भारत को लेकर जो बहुत बड़ी गलतफहमी थी वह हमने दूर कर दी है। और मेरी दूर थोड़ी बहुत बची यदि भई होगी तो उसको भी दूर कर देंगे। अध्यक्ष मुझे महाकवि राष्ट्र कवि रामधारी सिंह जी दिनकर की कुछ पंक्तियां याद आती हैं। अध्यक्ष महोदय, क्षमाशील हो रिपु समक्ष तुम हुए विनत जितना ही, दुष्ट कौरवों ने तुमको कायर समझा उतना ही। अध्यक्ष महोदय, भारत ने न केवल अपनी सैन्य क्षमता का प्रदर्शन किया, बल्कि अपनी राष्ट्रीय दृढ़ता, नैतिकता और राजनीतिक कुशलता का भी परिचय दिया है। भारत अब किसी भी आतंकी हमले का निर्णायक और स्पष्ट उत्तर देगा। अध्यक्ष महोदय, हमने एक नई लक्ष्मण रेखा खींच ली है। अब आतंकवाद को आश्रय और समर्थन देने वालों को कोई शरण नहीं मिलेगी। और अध्यक्ष महोदय, भारत किसी भी तरीके से किसी भी तरह के न्यूक्लियर ब्लैकमेलिंग या दबावों के आगे अब झुकने वाला नहीं है। अध्यक्ष महोदय, ऑपरेशन सिंदूर के माध्यम से जो हमने किया और उससे पहले सर्जिकल स्ट्राइक और एयर स्ट्राइक के जरिए जो संदेश दिया गया वह बहुत पहले ही हो जाना चाहिए, लेकिन जो होता है समय पर ही होता है।
ನೋಡ್ರಿ, ಭಾರತದ ಬಗ್ಗೆ ದೇಶ ಪ್ರೇಮ ಇಲ್ಲ, ಭಾರತೀಯ ಸೇನೆ ಬಗ್ಗೆ, ಭಾರತ ಸರ್ಕಾರ ತಗೊಳ್ಳುವಂತಹ ಕ್ರಮಗಳ ಬಗ್ಗೆ ಯಾವುದ್ರ ಬಗ್ಗೆನೂ ನಂಬಿಕೆ ನಯ ವಿನಯ ಇಟ್ಕೊಳ್ಳಾರ್ದಂಥ ಇಂಥವ್ರು ವಿರೋಧ ಪಕ್ಷದ ಸ್ಥಾನದಾಗ ಕುಂತಿದ್ದಕ್ಕೆ ಯಾವುದೇ ಆಶ್ಚರ್ಯ ಇಲ್ಲ. ಇಂಥವ್ರು ಇನ್ನ 20 ವರ್ಷ ಆದ್ರೂ ಅದೇ ಸ್ಥಾನದಾಗೆ ಬಿದ್ದು ಒದ್ದಾಡ್ತಿರ್ತಾರಂತ ಹೇಳಿ ಅಮಿತ್ ಶಾ ಸರಿಯಾಗಿ ಕ್ಲಾಸ್ ತಗೊಂಡಾರ. ಕೇಳ್ರಿ ಒಂದ್ಸಲ. मेरी एक बात की आपत्ति है, भारत देश का शपथ लिया हुआ विदेश मंत्री यहाँ स्टेटमेंट कर रहा है, उस पर भरोसा नहीं है, उनको किसी और देश पर भरोसा है। मैं समझ सकता हूं उनकी पार्टी में विदेश का महत्व क्या है, मगर इसका मतलब ये तो नहीं है पार्टी की सारी चीजें यहाँ सदन में आकर थोपे। भारत के विदेश मंत्री पर भरोसा नहीं करोगे? ओथ लिया हुआ व्यक्ति यहां पर बोल रहा है, ही इज रिस्पॉन्सिबल। माननीय अध्यक्ष जी, इसीलिए ये वहां बैठे हैं और 20 साल तक वहीं बैठने वाले हैं। ಇನ್ನೊಬ್ಬ ಅದಾರ್ಯಪ್ಪ, ಇವ್ರು ಕೇಂದ್ರ ಮಂತ್ರಿ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅಂತ ಹೇಳಿ. ಇವರು ಬಹಳ ಮಾತಾಡುದಿಲ್ಲ, ಸ್ವಲ್ಪ ಮಾತಾಡ್ತಾರ. ಆದ್ರ ಅಷ್ಟ ಮಾತನ್ಯಾಗ ಇಡೀ ಕಾಂಗ್ರೆಸ್ ಮಂದಿನ ಖಜೀಲ್ ಮಾಡಿ ಒಗದು ಬಿಡ್ತಾರ ನೋಡ್ರಿ. ಅಲ್ಲ, ಇವತ್ತಿನ ತನಕ ಭಾರತ ಚೀನಾ ನಡುವೆ ಏನೇ ಬಿಕ್ಕಟ್ಟಾದರೂ ಸಹಿತ ಭಾರತ ಚೀನಾ ನಡುವೆ ಒಂದು ಸ್ಥಿರ ಸಂಬಂಧ ಕಾಯ್ಕೊಂಡಾರ ಅಂತಂದ್ರ ಅದಕ್ಕೆ ಇವ್ರಗ ಕ್ರೆಡಿಟ್ ಕೊಡ್ತಾರ. ಇವರು ಚೀನಾಗ್ ಹೋಗಿದ್ರ ಬಗ್ಗೆ ಬಹಳ ಟೀಕೆ ಮಾಡ್ಲಿಕ್ಕತ್ತಿದ್ರಲ್ಲ, ಹಂಗ ಟೀಕೆ ಮಾಡೋರಿಗೆ ಸರಿಯಾಗಿ ಉತ್ತರ ಕೊಟ್ಟಾರ ನೋಡ್ರಿ. ಹೌದು, ನಾ ಚೀನಾಗ್ ಹೋಗಿದ್ದು ಸಂಘರ್ಷ ಅಥವಾ ಉದ್ವಿಗ್ನತೆಯ ತೀವ್ರತೆಯನ್ನ ಕಡಿಮೆ ಮಾಡ್ಲಿಕ್ಕೆ ನಾ ಚೀನಾಗ್ ಹೋಗಿದ್ದೆ. ಅಷ್ಟೇ ಅಲ್ಲ, ಭಾರತ ಚೀನಾ ನಡುವಿನ ಸರಕು ಮತ್ತು ಸೇವೆಗಳ ಮುಕ್ತ ವ್ಯಾಪಾರಕ್ಕೆ ಅಡ್ಡಿಪಡಿಸುವಂತಹ ಸರ್ಕಾರಿ ನಿರ್ಧಾರಗಳಾಗಿರಬಹುದು, ಕಾನೂನು ಬಗ್ಗೆ ಆಗಿರಬಹುದು, ಇಂಥ ವಿಷಯಕ್ಕೆ ನಾನು ಚೀನಾಗ್ ಭೇಟಿ ಕೊಟ್ಟಿನಿ. ಅಷ್ಟೇ ಅಲ್ಲ, ಭಯೋತ್ಪಾದನೆ ನಿಗ್ರಹಕ್ಕೆ ನಾ ಚೀನಾಗ್ ಹೋಗಿನಿ. ಆದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ತರ ಯಾವುದೋ ಒಂದು ಒಲಿಂಪಿಕ್ ನೋಡ್ಲಿಕ್ಕೆ ಚೀನಾಗ್ ಹೋದವನಲ್ಲ, ರಹಸ್ಯ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ನಾ ಚೀನಾಗ್ ಹೋದವನಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳ್ಯಾರ. ಕೇಳ್ರಿ ಒಂದ್ಸಲ. I went to China to make our position very clear about de-escalation, about trade restrictions, and about terrorism. I did not go to China for the Olympics. I did not go to China for secret agreements. I did not go. Sir, the House should know that people were watching Olympics when China was issuing stapled visas for people from Arunachal Pradesh and Jammu and Kashmir. This is the reality of China. Doklam crisis was on. The leader of opposition decided to get a briefing from whom? Not from the government, not from the emir, from the Chinese ambassador. He took his briefing from the Chinese ambassador when our military was confronting the Chinese military in Doklam. ಇಂಥವ್ರು ಇರ್ಬೇಕನ್ನೋದ್ರಿ. ಅದಕ್ಕೆ ಯಾವ ಮುಲಾಜು ಇಟ್ಕೊಳ್ಳಾರ್ದೆ ನೇರ ಖರೆ ವಿಷಯ ಮಾತಾಡೋರು ಇದ್ರ ಎದುರಿನವ್ರಿಗೂ ತಮ್ಮ ತಪ್ಪಿನ ಅರಿವಾಗ್ತದಂತ ಅನಿಸ್ತದ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.